ಹಲೋ ಎವ್ರಿವನ್, ಶಾರದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿಯಲ್ಲಿ ಮಿಕ್ಕಿರುವ ಅನ್ನದಿಂದ ತುಂಬಾ ಟೇಸ್ಟಿಯಾದ ಕುರ್ಕುರೆ ಅಂತನ ತಿಳ್ಕೊಳ್ಳಿ ಅಥವಾ ಚಕ್ಲಿ ಅಂತನ ತಿಳ್ಕೊಳ್ಳಿ. ಉಳಿದಿರುವ ಅನ್ನನ ತೆಗೆದುಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಳ್ತಾ ಇದಕ್ಕೆ 2 ಬಟರ್ ಕ್ಯೂಬನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು 1 ಬಟ್ಲದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪುನಃ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಗ್ರೈಂಡ್ ಆಗಿರುವ ಬ್ಯಾಟರನ್ನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಾದಿಕೊಂಡಿಂದ ಒಂದು ಎಣ್ಣೆಯ ಪೌಚನ್ನು ತೆಗೆದುಕೊಂಡ್ಬಿಟ್ಟು ಒಂದು ಸ್ವಲ್ಪ ಸಣ್ಣದಾಗಿರುವ ಹೋಲನ್ನು ಹಾಕ್ಕೊಂಡ್ಬಿಟ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿಯಾಗಿಂದ ಈ ಬ್ಯಾಟರನ್ನು ಎಣ್ಣೆಯ ಪೌಚಿಗೆ ಹಾಕ್ಕೊಂಡ್ಬಿಟ್ಟು ಕಾದಿರುವ ಎಣ್ಣೆಯಲ್ಲಿ ಒತ್ಕೊಳ್ತಾ ಒಂದು ಕೈಯಿಂದ ಕಟ್ ಮಾಡ್ಕೊಳ್ತಾ ಕುರ್ಕುರೆನೇ ಕಾಣುವಂತಹ ಕ್ರಿಸ್ಪಿಯಾದ ಮತ್ತು ಟೇಸ್ಟಿಯಾದ ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೆ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಎಲ್ಲವೂ ಫ್ರೈ ಆಗಿಂದ ಮೇಲಿಂದ ಸ್ವಲ್ಪ ಪೆರಿ ಪೆರಿ ಮಸಾಲಾನಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರ ಪುಡಿನ ಹಾಕ್ಕೊಳ್ಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಇಷ್ಟವಾಗುವ ಮಾಮೂಲಿ ಅನ್ನದಿಂದ ಮಾಡಿರುವ ಕುರ್ಕುರಿಗೆ ಮಕ್ಕಳಿಗೆ ಇನ್ನೂ ಮಾಡಿಕೊಡು ಮಮ್ಮಿ ಅನ್ನೋ ಥರ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ರೆಸಿಪಿನ ಲೈಕ್ ಮಾಡಿ, ಶೇರ್